ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಡಿಸೆಂಬರ್ ತಿಂಗಳಾದ್ರೂ ಈ ಒಂದು ಮಳೆ ಅನ್ನೋದು ನಮ್ಮ ಕೊಡಗಲ್ಲಿ ನಿಂತೇ ಇಲ್ಲ. ಅದೇನು ಕತೆ ಅಂತ ನನಗಂತೂ ಗೊತ್ತಿಲ್ಲ. ನೋಡಿ, ಇಲ್ಲಿ ಬೆಳಗ್ಗೆನೇ ಹೋಯ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ಡಿಸೆಂಬರ್ ತಿಂಗಳಲ್ಲಿ ಮಳೆ ರಜಾ ಅಂತ ನಮಗೆ ಬುದ್ಧಿ ಬಂದ ಮೇಲೆ ಇದೇ ಮೊದಲ ಬಾರಿಗೆ ಅಂತ ಕೊಟ್ಟಿರೋದು ಅನಿಸುತ್ತೆ. ಡಿಸೆಂಬರ್ ತಿಂಗಳಲ್ಲಿ ಮಳೆ ರಜಾ ಹೆಂಗಿದೆ ನೋಡಿ, ಮಜಾ. ಈ ಮಳೆ ನಮ್ಮನ್ನಂತೂ ಬೆಳೆ ತಗೊಳಕ್ಕಂತೂ ಬಿಡಲ್ಲ ಅಂತ ನಮಗಂತೂ ತುಂಬ ಚೆನ್ನಾಗಿ ಗೊತ್ತಾಯಿತು. ನೋಡಿ, ಇಲ್ಲಿ ಕಾಫಿ ಹಣ್ಣು ಈ ರೀತಿ ಮಳೆ ಬಂದರೆ ಎಲ್ಲ ಉದುರೋಗುತ್ತೆ. ಹಾಗೆ ಭತ್ತನೂ ಸಹ ಎಲ್ಲ ಉದುರೋಗುತ್ತೆ. ಮೆಣಸು ಎಲ್ಲನೂ ಸಹ ಉದುರೋಗುತ್ತೆ. ಈ ಮಳೆ ಏನಕ್ಕೆ ಬರ್ತಾಯಿದೆ ನಮಗಂತೂ ಗೊತ್ತಾಗ್ತಾ ಇಲ್ಲ. ಈಗ ಆಲ್ರೆಡಿ ಒಂದು ಸ್ವಲ್ಪ ಕಾಫಿನ ಕುಯ್ದು ಪಲ್ಪರ್ ಮಾಡಿರೋದು ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸ್ದೆ. ನೋಡಿ, ಇಲ್ಲೆಲ್ಲ ಟಾರ್ಪಲ್ ಒಳಗಡೆ ಇರೋದೆಲ್ಲ ಅದೇನೆ. ಇದು ಉಂಡೆಕಾಯಿ ಕಾಫಿದು, ಹಾಗೆ ಕಾಫಿ ಬೇಳೆ ಎಲ್ಲ ಸಹ ನೆಂದೋಗ್ತಾ ಇದೆ. ಮಳೆ ಚಳಿ ಬೇತೆಗೆ ಹೋಗ್ಬಿಟ್ಟು ಮನೆ ಬರಲ್ಲ. ನಾವು ಅಮ್ಮ ತಿನ್ನು ತಾತ ಬರಕ್ಕೆ ಹೋಗೋಣ. ನಿಂಗೆ ಇಷ್ಟನ ಏಮಜ್ಜಿ ಅಂದ್ರೆ? ಏಮಜ್ಜಿಗೆ ಬೈಯಕ್ಕಲ್ವಾ? ಸಾರಿ ಏನು ಏಮಜ್ಜಿ ತಾತೆ ಅಂತೀಯಾ? ನಿಂಗೆ ಇಷ್ಟನ ಏಮಜ್ಜಿ ಅಂದ್ರೆ? ಯಾರು ಇಷ್ಟ ಜಾಸ್ತಿ, ಏಮಜ್ಜಿ ಇಷ್ಟನಾ ಅಮ್ಮ ಇಷ್ಟನಾ? ಏಮಜ್ಜಿ. ಹೋಗು, ನೀವು ಏಮಜ್ಜಿ ಹತ್ರಕ್ಕೆ ಹೋಗು. ನೀವು ನಾನು ಇಷ್ಟ ಇಲ್ಲ ಅಲ್ವಾ ನಿಮಗೆ? ನಿನ್ನನ್ನು ಬೇಕಾ? ಹೇಳು ಮತ್ತೆ, ನಿನಗೆ ಯಾರು ಜಾಸ್ತಿ ಇಷ್ಟ? ಹಾಯ್ ಹಾಯ್. ಹೇಗಿದ್ದೀರಾ? ತಿಂಡಿ ಆಯ್ತಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳು. ಕಾಣಿಸಲ್ಲ, ಹೇಳು, ಅವ್ರು ನೋಡ್ತಾರೆ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಂತ್ಕೋಬೇಕು ಸರಿಯಾಗಿ. ನಿಮ್ಮೂರಲ್ಲೂ ಮಳೆನಾ? ನಮ್ಮೂರಲ್ಲಿ ತುಂಬಾ ಮಳೆ ಬರ್ತೈತೆ. ಎಲ್ಲರೂ ಮಕ್ಕಳೆಲ್ಲ ಸ್ವೆಟರ್ ಹಾಕೊಳ್ಳಿ. ಆಮೇಲೆ ಇನ್ನೇನು ಹಾಕಬೇಕು ಹೇಳು, ನೀನು ಹೇಳು. ಇನ್ನೇನು ಹಾಕಬೇಕು? ಸ್ವೆಟ್ರು, ಆಮೇಲೆ ಇನ್ನೇನು ಹಾಕೊಂಡಿದ್ದೀನಿ ನೀನು? ಟೋಪಿ. ಆಮೇಲೆ ಕಾಲಿಗೆ ಏನು ಹಾಕಬೇಕು? ಹಾಕು, ಎಲ್ಲನೂ ಹಾಕೊಳ್ಳಿ. ಬಾಯ್. ಸ್ನೇಹಿತರೆ, ನಾನು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಈ ಒಂದು 3 ಪ್ರಾಡಕ್ಟ್ಗಳನ್ನ ಬುಕ್ ಮಾಡಿದ್ದೆ. 3 ಸಹ ಬರಲಿ ಒಟ್ಟಿಗೆ ನಿಮಗೆ ತೋರಿಸೋಣ, ವಿಡಿಯೋ ಮಾಡಿಬಿಟ್ಟು ತೋರಿಸೋಣ ಅನ್ನೋ ಕಾರಣಕ್ಕೋಸ್ಕರ ಕಾಯ್ತಾ ಇದ್ದೆ. 3 ಸಹ ಬಂದಿದೆ. ಈ ಒಂದು ಬಾಕ್ಸ್ ಒಳಗಡೆ ಏನೇನಿದೆ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಈ ಒಂದು 3 ಪ್ರಾಡಕ್ಟ್ಗಳಲ್ಲಿ ನಿಮಗೆ ಯಾವ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ನಾನು ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇರ್ತೀನಿ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ತಡ ಮಾಡೋದು ಬೇಡ. ಈ ಒಂದು ಬಾಕ್ಸ್ ಒಳಗಡೆ ಏನೇನಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಈ ಒಂದು ಕವರ್ನ ಓಪನ್ ಮಾಡೋಣ. ಇದು ಎಲ್ಲನೂ ನಾನು ಆಲ್ರೆಡಿ ಒಂದೊಂದ್ಸತಿ ಓಪನ್ ಮಾಡಿ ನೋಡಿದ್ದೀನಿ. ಯಾಕೆಂತಂದರೆ ಏನಾದರೂ ಅಪ್ಪಿ ಡ್ಯಾಮೇಜ್ ಇತ್ತು ಅಂತ ಅಂದರೆ ನಾನು ವಾಪಸ್ ಕಳಿಸ್ಬೇಕಲ್ವ. ಆ ಒಂದು ಕಾರಣಕ್ಕೋಸ್ಕರ ನಾನು ಎಲ್ಲವನ್ನು ಓಪನ್ ಮಾಡಿದ್ದೀನಿ. ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಇನ್ನೊಂದ್ಸತಿ ಕವರ್ ಒಳಗಡೆ ಹಾಕ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ ಅಷ್ಟೇ. ನೀವಿಲ್ಲಿ ನೋಡ್ಬೋದು, ವೆಲ್ಕಮ್ ಟು ಅವರ್ ಸ್ವೀಟ್ ಹೋಮ್ ಅಂತ ಇದೆ. ನನಗೆ ಈ ಒಂದು ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ನೋಡಿ, ಇಲ್ಲಿ 3 ಮನೆ ಟೈಪ್ ಇದೆ. ಹಾಗೆ ಇಲ್ಲಿ ಮೊಳೆ ನೇತಾಕಲಿಕ್ಕೆ ಈ ರೀತಿ ಒಂದು ದಾರನ ಕೊಟ್ಟಿದ್ದಾರೆ. ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಮನೆಯ ಮುಂದುಗಡೆಗೆ ಈ ಒಂದು ಬೋರ್ಡ್ನ ಹಾಕೋಣ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದೆ. ಹೇಗಿದೆ ನೋಡಿ. ಅದಾದ ಮೇಲೆ ಇದು ಅಷ್ಟೇ ತುಂಬ ಕ್ಯೂಟಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು. ನೋಡಿ, ಇಲ್ಲಿ ಈ ರೀತಿ ಬರುತ್ತೆ.
ಇದು ಡೈನಿಂಗ್ ಟೇಬಲ್ ಮೇಲೆ ಇದನ್ನು ಇಟ್ಟು ಇದಕ್ಕೆ ಮಧ್ಯಕ್ಕೆ ಟಿಶ್ಯೂ ಪೇಪರ್ಗಳನ್ನ ಹಾಕಿ ಇಡಲಿಕ್ಕೆ ಅಂತ ತುಂಬ ಚೆನ್ನಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅದಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದೆ. ಮತ್ತು ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ನಾವು ಮನೆ ಮಾಡೋದು ಎಷ್ಟು ಮುಖ್ಯನೋ ಆ ಒಂದು ಮನೆಗೆ ಇಂಟೀರಿಯರ್ ಆಗಿರ್ಬೋದು ಅಥವಾ ಈ ರೀತಿ ಡೆಕೋರೇಷನ್ಗಳು ಶೋ ಪೀಸ್ಗಳನ್ನ ಇಟ್ಟರೆ ಮಾತ್ರ ಆ ಮನೆಗೊಂದು ಕಳೆ ಚೆನ್ನಾಗಿ ಕಾಣಬೇಕು, ನಾವು ಹೇಗೆ ಚೆನ್ನಾಗಿ ಕಾಣಬೇಕು ಅನ್ನೋದು ನಮ್ಮ ಒಂದು ಆಸೆ ಇರುತ್ತೆ. ಅದೇ ರೀತಿ ನಮ್ಮ ಮನೆಗಳು ಸಹ ಚೆನ್ನಾಗಿ ಕಾಣಬೇಕು ಅನ್ನೋದು ಸಹ ಒಂದು ಆಸೆ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ ನೋಡಿ, ಇಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ನೇಹಿತರೆ. ನೆಕ್ಸ್ಟ್ ಇರೋ ಪ್ರಾಡಕ್ಟ್ ಮಾತ್ರ ಇದು ನನ್ನ ಮಗನ ಪ್ರಾಡಕ್ಟು. ಏನಪ್ಪ ಅಂತಂದರೆ ವಾಶ್ರೂಮಿಗೆ ಹೋಗ್ಲಿಕ್ಕೆ ಅಂತ ಅಂದ್ಬಿಟ್ಟಿದ್ದು. ಈ ರೀತಿ ಬರುತ್ತೆ ನೋಡಿ, ಇಲ್ಲಿ ಫುಲ್ ರಬ್ಬರ್ ಟೈಪ್ ಬರುತ್ತೆ ಗ್ರಿಪ್ಪಿಗೋಸ್ಕರ. ಹಾಗೆ ಕ್ವಾಲಿಟಿ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಹುಕ್ಕು ಟೈಪ್ ಕೊಟ್ಟಿದ್ದಾರೆ, ಅದನ್ನು ನಾವು ಎಲ್ಲಿ ಬೇಕೋ ಅಲ್ಲಿ ಅಂಟಿಸ್ಬಿಟ್ಟು ಇದನ್ನು ಎಲ್ಲಿ ಬೇಕು ಅಲ್ಲಿಗೆ ನೇತಾಕ್ಬೋದು. ಏನು ಗೊತ್ತಾ, ನಾವು ವೆಸ್ಟರ್ನ್ ಕಮೋಡಿಗೆ ಮಕ್ಕಳನ್ನ ಕೂರಿಸ್ಲಿಕ್ಕೆ ಮಕ್ಕಳಿಗೆ ಕೆಲವರು ಭಯ ಪಡ್ತಾರೆ. ಈ ಇಂಡಿಯನ್ ಟಾಯ್ಲೆಟಿಗೆ ಕೂರಿಸೋಣ ಅಂತ ಅಂದರೆ ಅವರೆಲ್ಲಿ ಜಾರಿ ಅದರೊಳಗಡೆ ಕಾಲ್ಗಿಲ್ ಹಾಕಿ ಬಿತ್ತಿ ಮಾಡಿ ಬಿಡ್ತಾರೋ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಹೆದರಿಕೆ ಆಗುತ್ತೆ. ಈ ಒಂದು ಪ್ರಾಡಕ್ಟ್ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ. ಇಲ್ಲಿ ಈ ರೀತಿ ಮೇಲ್ಗಡೆ ಇದನ್ನ ಕೊಟ್ಟಿರೋದ್ರಿಂದ ಮಕ್ಕಳು ಯೂರಿನ್ ಪಾಸ್ ಮಾಡಿದ್ರು ಸಹ ಇದು ಒಳಗಡೆ ಹೋಗುತ್ತೆ, ಯಾವುದೂ ಸಹ ಕಮೋಡ್ ಮೇಲೆ ಚೆಲ್ಲೋದಿಲ್ಲ. ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚಿಕ್ಕ ಮಕ್ಕಳು ಇರೋವಂಥವ್ರು ಖಂಡಿತವಾಗ್ಲೂ ಇದನ್ನು ತಗೊಳ್ಳಿ, ತುಂಬ ಯೂಸ್ಫುಲ್ ಆಗುವಂಥದ್ದು. ಹಾಗೆ ಕ್ವಾಲಿಟಿನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಒಂದು 3 ಪ್ರಾಡಕ್ಟ್ಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಸಹ ತಿಳಿಸ್ಬೋದು ಸ್ನೇಹಿತರೆ. ಎಲ್ಲರೂ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ನ ಮಾಡ್ತಾಯಿದ್ರೆ, ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ. ಯಾಕೆ ಅಂತಂದರೆ ನಾನು ರೆಗ್ಯುಲರಾಗೇನು ವೀಡಿಯೋಗಳನ್ನ ಪೋಸ್ಟ್ ಮಾಡಲ್ಲ, ಆಗೊಂದು ಈ ಒಂದು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಅಂದರೂ ಸಹ ನನಗೆ ತುಂಬ ಚೆನ್ನಾಗಿ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಏನು ಗೊತ್ತಾ, ಸುಮ್ಮನೆ ಅಲ್ಲ, 0ಇಂದ 1108 ಜನ ಸಬ್ಸ್ಕ್ರೈಬರ್ನ ಸಂಪಾದನೆ ಮಾಡೋದು ನಿಜವಾಗ್ಲೂ ಒಂದು ಸಾಮಾನ್ಯವಾದ ಮಾತೇ ಅಲ್ಲ. ಯಾಕಂತಂದರೆ ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಇಲ್ದೇ ಶುರು ಮಾಡಿ ಈ ಒಂದು ಹಂತಕ್ಕೆ ಬಂದು ತಲುಪಿರೋದು ಇದೆಯಲ್ಲ, ನಾನು 1108 ಜನಕ್ಕೆ ಒಂದು ಏನೋ ಒಂದು ನನ್ನ ವೀಡಿಯೋ ಇಷ್ಟ ಆಗಿರ್ಬೋದು, ಏನೋ ಅದರಲ್ಲಿ ಏನೋ ಒಂದು ಕಂಟೆಂಟ್ ಇಷ್ಟ ಆಗಿರ್ಬೋದು, ಸುಮ್ಮನೆ ಯಾರೋ ವೀಡಿಯೋನ ನೋಡ್ಬೋದು ಹಾಗೆ ಹೋಗ್ಬೋದು, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಇದೆಯಲ್ಲ ತುಂಬ ಅಂದರೆ ತುಂಬ ಒಂದು ಕಷ್ಟದ ಕೆಲಸ. ಆ ಒಂದು ಖುಷಿ ನನಗಿದೆ. 1108 ಜನದ ಒಂದು ಪ್ರೀತಿ ವಿಶ್ವಾಸನ ನಾನು ಸಂಪಾದನೆ ಮಾಡಿದ್ದೀನಿ ಅನ್ನೋದು ನನಗೆ ತುಂಬ ಒಂಥರ ಹೆಮ್ಮೆಯ ವಿಚಾರ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆದಷ್ಟು ನಿಮ್ಗಳಿಗೆಲ್ಲ ಉಪಯೋಗ ಆಗುವಂತಹ ನಾನು ವಿಡಿಯೋಗಳನ್ನ ಮಾಡ್ತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ. ಅದರಲ್ಲೂ ಕೆಲವು ಮಕ್ಕಳೆಲ್ಲ ಅಂದರೆ ರಜಕ್ಕೆ ಇಲ್ಲಿ ಊರಿಗೆ ಅಂತ ಬಂದಿದ್ರಲ್ವ, ದಸರಾ ರಜಕ್ಕೆಲ್ಲ, ಅವಾಗಂತೂ ಚೈತ್ರಂಟಿ ನಾನು ನಿಮ್ಮ ವೀಡಿಯೋನ ನೋಡ್ತೀನಿ, ಲೈಕ್ ಮಾಡ್ತೀನಿ, ಕಮೆಂಟ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಈ ಒಂದು ಖುಷಿನ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತಂದರೆ ನಾನು ಇನ್ನೂ ಹೆಚ್ಚಿಗೆ ವೀಡಿಯೋಗಳನ್ನ ಮಾಡಬೇಕು. ನೀವು ಹೆಚ್ಚೆಚ್ಚಿನದಾಗಿ ನನಗೆ ಸಪೋರ್ಟ್ ಮಾಡಬೇಕು. ಹೆಚ್ಚೆಚ್ಚು ಜನ ನನ್ನ ಈ ಒಂದು ಕುಟುಂಬಕ್ಕೆ ಸೇರ್ಪಡೆ ಆಗಬೇಕು, ಅಂದರೆ ಸಬ್ಸ್ಕ್ರೈಬ್ ಆಗಬೇಕು. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಒಂದು ಪ್ರೀತಿಗೆ ನಾನು ಸದಾ ಚಿರ ಋಣಿಯಾಗಿರ್ತೀನಿ ಸ್ನೇಹಿತರೆ. ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ 3 ಪ್ರಾಡಕ್ಟ್ಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಬರೋದು ವಿಡಿಯೋ ಅಫ್ಕೋರ್ಸ್ ಹೆಣ್ಮಕ್ಳೆಲ್ಲ ಇಷ್ಟಪಡುವಂತಹ ಗೋಲ್ಡ್ ವಿಡಿಯೋನೇ ಆಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.